ಡಾಕ್ಟರ್ ವಿಷ್ಣುವರ್ಧನ್ ರವರು ಅಭಿನಯಿಸಿದಂತಹ ಚಿತ್ರಗಳು ಕರ್ಣ ಮತ್ತು ಹಾಲುಂಡತವರು. ಈ ಚಿತ್ರಗಳ ಕೆಲವು ವಿಶ್ಲೇಷಣೆಯೊಂದಿಗೆ ಡಾಕ್ಟರ್ ವಿಷ್ಣುವರ್ಧನ್ ರವರು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಪ್ರೀತಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಾಕ್ಟರ್ ವಿಷ್ಣುವರ್ಧನ್ ರವರು ನಟಿಸಿರುವಂತಹ ಕರ್ಣ ಮತ್ತು ಹಾಲುಂಡತವರು ಚಿತ್ರದ ವಿಶ್ಲೇಷಣೆ. ಕರ್ಣ ಚಿತ್ರದಲ್ಲಿನ ನನ್ನ ಪಾತ್ರ ನೋಡಿ ಎಷ್ಟೋ ತಾಯಂದಿರು ತಮಗೂ ಇಂಥ ಮಗನಿರಬೇಕಿತ್ತು ಎಂದು ಹಂಬಲಿಸುತ್ತಾರೆ. ನಿಜವಾದ ಕರ್ಣನ ಕತೆ ಕೇಳಿದಾಗ ಪ್ರತಿಯೊಬ್ಬರ ಮನಸ್ಸು ಕಲಕುತ್ತೆ. ತ್ಯಾಗಕ್ಕೆ ಮತ್ತೊಂದೇ ಹೆಸರಾಗಿ ಬೆಳೆದ ಆ ಕರ್ಣನ ಗುಣಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಆಸೆಯಾದರೆ ತುಂಬಾ ಸಂತೋಷ. ಕರ್ಣನಂತೆ ನಡೆದುಕೊಳ್ಳುವುದು ಕರ್ಣ ಚಿತ್ರದಲ್ಲಿನ ಪಾತ್ರವಾದರೆ, ಕರ್ಣನಂತಾಗುವೆ ಎಂದುಕೊಂಡು ಎಲ್ಲವನ್ನೂ ಕಳೆದುಕೊಂಡು ಯಾತನೆ ಅನುಭವಿಸುವ ಪಾತ್ರ ಹಾಲುಂಡತವರು ಚಿತ್ರದಲ್ಲಿದೆ. ಕರ್ಣ ಚಿತ್ರದಲ್ಲಿ ಮನೆತನದ ಮಾನ ಕಾಪಾಡೋದಕ್ಕೆ ತಂದೆ ತಾಯಿ ತಂಗಿ ಪ್ರಾಮಾಣಿಕವಾಗಿ ಮಗನನ್ನು ಪ್ರಶಂಸೆ ಮಾಡುವುದು ನ್ಯಾಯಸಮ್ಮತವಾಗಿದೆ. ಆದರೆ ಕರ್ಣನ ಪ್ರೇರಣೆಯಲ್ಲೇ ತನ್ನದು ಕರ್ಣನ ಆದರ್ಶ ಎಂದುಕೊಂಡು ಎಲ್ಲಾ ತ್ಯಾಗಕ್ಕೆ ಮುಂದಾಗುವುದು ಪೆದ್ದತನ. ಆದರ್ಶವು ಅರ್ಥಪೂರ್ಣವಾಗಿರಬೇಕು. ಕರ್ಣ ಚಿತ್ರದಲ್ಲಿನ ನನ್ನ ಪಾತ್ರವನ್ನು ಇಷ್ಟಪಡುವವರೆಲ್ಲ ನನಗೆ ಇಷ್ಟವಾಗುತ್ತಿದ್ದರು. ಆದರೆ ಹಾಲುಂಡತವರು ಚಿತ್ರದಲ್ಲಿನ ಕರ್ಣನಂತೆ ತತ್ವಗಳನ್ನು ಪಾಲಿಸುವುದು ಯಾರಿಗೂ ಒಳ್ಳೆಯದಲ್ಲ. ನಾನೇ ನಿರ್ವಹಿಸಿದ 2 ಪಾತ್ರಗಳಲ್ಲಿ ಒಬ್ಬ ಆದರ್ಶವಾದಿ ಕರ್ಣ, ಮತ್ತೊಬ್ಬ ಮೂರ್ಖ ಕರ್ಣ. ಯಾರಾದರೂ ಆದರ್ಶವಾದಿ ಕರ್ಣನನ್ನೇ ಅನುಸರಿಸಲಿ ಎಂಬುದೇ ನನ್ನ ಆಸೆಯಾಗಿತ್ತು. ನಾನು ಇಷ್ಟಪಟ್ಟ ಕೆಲವು ಪಾತ್ರಗಳಲ್ಲಿ ಕರ್ಣನ ಪಾತ್ರವು ಒಂದಾಗಿತ್ತು. ಕರ್ಣ ಚಿತ್ರದಲ್ಲಿನ ಒಂದು ಸನ್ನಿವೇಶವು ನನ್ನ ಮೇಲೆ ತುಂಬಾ ಪರಿಣಾಮ ಬೀರಿತ್ತು. ತಂದೆಯ ಪಾತ್ರವಹಿಸಿದ ಅಶ್ವತ್ಥರಂತಹ ಕಲಾವಿದರೊಡನೆ ಅಭಿನಯಿಸುವುದೇ ಖುಷಿಯ ವಿಚಾರ. ಅವರು ನನ್ನೊಡನೆ ಹೇಳುವ ಒಂದು ಸಂಭಾಷಣೆ ತುಂಬಾ ಅರ್ಥಪೂರ್ಣವಾಗಿತ್ತು. ಫುಟ್ಬಾಲ್ ಪಂದ್ಯದಲ್ಲಿ ಗೋಲ್ ಕೀಪರ್ ಎಂದರೆ ಜವಾನನ ಕೆಲಸ, ಬರೀ ಕ್ಷೇತ್ರ ರಕ್ಷಣೆ ಮಾಡುವುದು ಎಂದು ತಿಳಿದಿದ್ದೆ. ಇಡೀ ತಂಡದ ಜವಾಬ್ದಾರಿ ತನ್ನ ಮೇಲಿರುತ್ತೆ ಎಂದು ತಿಳಿದಿರಲಿಲ್ಲ. ಏಕೆಂದರೆ ಬಾಲನ್ನು ತಡೆದು ಇಡೀ ತಂಡದ ಮರ್ಯಾದೆ ಉಳಿಸುವ ಮುಖ್ಯವಾದ ಪಾತ್ರ ಆತನದು ಎನ್ನುವ ತಿಳುವಳಿಕೆ ಇರಲಿಲ್ಲ. ಫುಟ್ಬಾಲ್ ಪಂದ್ಯವೆಂದರೆ ಏನೆಂದು ತಿಳಿಯದಾಗ ಇದನ್ನೆಲ್ಲ ಹೇಗೆ ತಿಳಿಯಲು ಸಾಧ್ಯ? ಅದೇ ರೀತಿ ನನ್ನ ಮಗ ಕೆಲಸಕ್ಕೆ ಬಾರದವನು ಎಂದುಕೊಂಡು ಅಸಡ್ಡೆ ತೋರುತ್ತಿರುವಾಗ ಇಡೀ ಕುಟುಂಬದ ಮರ್ಯಾದೆ ಉಳಿಸಲು ತನ್ನ ದೇಹದ ಮುಖ್ಯವಾದ ಭಾಗ ಕಿಡ್ನಿಯ ದಾನದಿಂದ ತನ್ನ ತಂಗಿಯ ಮದುವೆ ಮಾಡುತ್ತಾನೆ. ತಂದೆ ಮೂಕ ವಿಸ್ಮಯರಾಗಿ ಮನಸ್ಸಿನಲ್ಲಿ ತಾವು ಹಿರಿಯರಾದರೂ ಕೀರ್ತಿಯಲ್ಲಿ ಮಗನೇ ದೊಡ್ಡ ಸ್ಥಾನ ಪಡೆದ ಎಂದು ಹೆಮ್ಮೆ ಪಡುತ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಸಂತೋಷ ಹಂಚಿಕೊಳ್ಳದೆ ತಳಮಳಿಸುತ್ತಾ, ವಯಸ್ಸಿನಲ್ಲಿ ಹಿರಿಯನಾದ್ದರಿಂದ ನಮಸ್ಕರಿಸುವಂತಿಲ್ಲ, ಆದರೆ ನಿನ್ನ ತ್ಯಾಗ ಮನೋಭಾವಕ್ಕೆ ನಮಸ್ಕರಿಸುತ್ತೇನೆ ಎನ್ನುತ್ತಾರೆ. ನಿಜವಾಗಿಯೂ ಅದೊಂದು ಹೃದಯ ಕಲಕುವಂತ ಸನ್ನಿವೇಶ. ಕರ್ಣನ ಪಾತ್ರದಲ್ಲಿ ನಟಿಸಲು ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಯಾವುದೇ ತ್ಯಾಗಕ್ಕೂ ಸ್ಫೂರ್ತಿಯೇ ಮುಖ್ಯ ಕಾರಣ. ಯಾವುದೇ ಹೆಣ್ಣು ತನ್ನ ಪುರುಷ ರಾಮನಂತೆ ಆದರ್ಶವಾದಿ, ಭೀಮನಂತೆ ಬಲಿಷ್ಠವಾಗಿರಬೇಕು ಎಂದುಕೊಳ್ಳುವುದೆಲ್ಲ ಕೇಳುವುದಕ್ಕೆ ಸೊಗಸಾಗಿರುತ್ತೆ. ಆದರೆ ನಿಜ ಜೀವನದಲ್ಲಿ ಅದು ಎಷ್ಟರ ಮಟ್ಟಿಗೆ ಸಾಧ್ಯ? ಎಲ್ಲರೂ ರಾಮನಂತೆ ಭೀಮನಂತೆ ಗಂಡನನ್ನೇ ಹುಡುಕುತ್ತಾ ಹೋದರೆ ಮದುವೆಯಾಗಲು ಸಾಧ್ಯವೇ? ಡಾಕ್ಟರ್ ವಿಷ್ಣುವರ್ಧನ್ ರವರು ಕರ್ಣ ಚಿತ್ರದಲ್ಲಿ ತಮ್ಮ ಪಾತ್ರದ ಬಗ್ಗೆ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದರು. ಪ್ರೀತಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಡಾಕ್ಟರ್ ವಿಷ್ಣುವರ್ಧನ್ ರವರ ಈ ಮನದಾಳದ ಮಾತು ನಿಮಗೆ ಇಷ್ಟವಾದಲ್ಲಿ